ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಜೀನಿ ವ್ಲಾಗ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಈ ವಿಡಿಯೋದಲ್ಲಿ KMF ಡೊಡ್ಲಾ ಆರೋಗ್ಯ ಹಾಲಿನ ಹಣ ಹೇಗೆ ಕ್ಯಾಲ್ಕುಲೇಟ್ ಮಾಡುತ್ತೆ ಮತ್ತು ಮಿಲ್ಕ್ ಅನಲೈಸರ್ ಮಷೀನಲ್ಲಿ ಕ್ಯಾಲಿಬ್ರೇಷನ್ ಡೇಟ್ ಅಂದರೆ ಏನು, ಮತ್ತು ನಿಮ್ಮ ಹಳ್ಳಿಯಲ್ಲಿ ಕಲೆಕ್ಟ್ ಮಾಡ್ತಾರಲ್ಲ ಮಿಲ್ಕ್ ಕಲೆಕ್ಟ್ ಮಾಡೋರಿಗೆ ಎಷ್ಟು ದುಡ್ಡು ಸಿಗುತ್ತೆ, ಅಂದರೆ ಕಮಿಷನ್ ಎಷ್ಟು ಸಿಗುತ್ತೆ ಪ್ರತಿ ಲೀಟರ್ಗೆ, ಮತ್ತು ನಿಮಗೇನಾದರೂ ಮೋಸ ಆಗ್ತಿದ್ರೆ ಎಲ್ಲಿ ಕಂಪ್ಲೇಂಟ್ ಮಾಡಬೇಕು, ಯಾವ ನಂಬರ್ನ ಯೂಸ್ ಮಾಡಿ ಕಂಪ್ಲೇಂಟ್ ಮಾಡಬೇಕು, ಆರೋಗ್ಯ ಕಂಪ್ನೀಲಿ ಯಾಕೆ ಫ್ಯಾಟು SNFನ ಮಷೀನ ಬಳಸೋದಿಲ್ಲ, ಮತ್ತು ದುಡ್ಲ ಯಾಕೆ ಬರೀ ಫ್ಯಾಟ್ನ ಯೂಸ್ ಮಾಡಿಬಿಟ್ಟು ಹಾಲಿಂದ ಅಮೌಂಟ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ, ಮತ್ತು KMF ಏನನ್ನ ಯೂಸ್ ಮಾಡಿಬಿಟ್ಟು ಹಾಲಿನ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊತಾ ಹೋಗೋಣ. ಅಂದರೆ ಏನು, ನೀವು ಪ್ರತಿದಿನ ನಿಮ್ಮ ಹಸುವಿನ ಹಾಲನ್ನ ತೊಗೊಂಡೋಗಿ ನಿಮ್ಮ ಹಳ್ಳಿಗಳಲ್ಲಿರೋ ಡೈರಿಗೆ ಹಾಕ್ತಿರಲ್ಲ, ಆ ಡೈರಿ ನಿಮ್ಮ ಹಾಲನ್ನ ಹೇಗೆ ಪರೀಕ್ಷೆ ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳೋದಾದರೆ, ಎಲ್ಲ ಡೈರಿಗಳಲ್ಲಿ ಏನಿರುತ್ತೆ ಅಂದರೆ ಮಿಲ್ಕ್ ಮಷಿನ್ ಅನಲೈಸರ್ ಅನ್ನೋದಿರುತ್ತೆ. ಮಿಲ್ಕ್ ಮಷಿನ್ ಅನಲೈಸರ್ ಇದೇನು ಮಾಡುತ್ತೆ ಅಂದರೆ ನಿಮ್ಮ ಹಾಲಿನ ಫ್ಯಾಟು, SNF ಮತ್ತು ಡಿಗ್ರಿ CLR ಅಂತಲೂ ಕರಿತೀವಿ, ಇವು ಮೂರದ್ದು ಎಷ್ಟು ಪರ್ಸೆಂಟೇಜಲ್ಲಿ ಇದೆ ಅನ್ನೋದ್ರ ಬಗ್ಗೆ ಚೆಕ್ ಮಾಡಿಬಿಟ್ಟು ಅದು ಒಂದು ರೀಡಿಂಗ್ ಕೊಡುತ್ತೆ. ಅದೇಗಿರುತ್ತೆ ಅಂದರೆ ಫ್ಯಾಟು ಅಂದರೆ ಅದ್ರ ಕೊಬ್ಬು, ಹಾಲಿನ ಕೊಬ್ಬು ಎಷ್ಟಿದೆ, ಮತ್ತು SNF ಅಂದರೆ ಅದ್ರ ಪ್ರೋಟೀನ್ ಎಷ್ಟಿದೆ, ಮತ್ತು ಲ್ಯಾಕ್ಟೋಸ್ ಅದ್ರ ಹಾಲಲ್ಲಿ ಎಷ್ಟಿದೆ, ಹಾಲಲ್ಲಿ ಪ್ರೋಟೀನ್ಸ್ ಎಷ್ಟಿದೆ, ಎಷ್ಟು ಪರ್ಸೆಂಟೇಜಲ್ಲಿದೆ, ಮತ್ತು ಅದರ ಲ್ಯಾಕ್ಟೋಸ್ ಎಷ್ಟು ಪರ್ಸೆಂಟೇಜಲ್ಲಿದೆ ಅನ್ನೋದ್ರ ಬಗ್ಗೆ ಹೇಳೋದು SNF ಆಗಿರುತ್ತೆ. ಮತ್ತು ಡಿಗ್ರಿ ಬಂದುಬಿಟ್ಟು ಹಾಲಲ್ಲಿ ಎಷ್ಟು ಪ್ರಮಾಣ ನೀರು ಮಿಶ್ರಣ ಆಗಿದೆ, ಹಾಲಲ್ಲಿ ನೀರು ಇದೆಯೋ ಇಲ್ವೋ, ಅದರಲ್ಲಿ ಎಷ್ಟು ನೀರಿದೆ, ಎಷ್ಟು ಪ್ರಮಾಣದಲ್ಲಿ ಇದೆ ಅನ್ನೋದ್ರ ಬಗ್ಗೆ ಹೇಳೋದು ಡಿಗ್ರಿ ಆಗಿರುತ್ತೆ. ಓಕೆ, ಸಾಮಾನ್ಯವಾಗಿ ಹಸು ಹಾಲು ಎಷ್ಟು ಫ್ಯಾಟು SNF ಡಿಗ್ರಿ ಬೇಕಂದರೆ, ಫ್ಯಾಟು 3.5% ಅಂದರೆ ಮಿನಿಮಮ್ ಫ್ಯಾಟು 3.5% ಇರಬೇಕು. ಮ್ಯಾಕ್ಸಿಮಮ್ ಫ್ಯಾಟ್ ಎಷ್ಟಿರಬೇಕಂದ್ರೆ 4.5% ಮ್ಯಾಕ್ಸಿಮಮ್ ಫ್ಯಾಟ್ ಇರಬೇಕು. SNF 8.5% ಮಿನಿಮಮ್ SNF ಇರಬೇಕು. ಓಕೆ, ಮ್ಯಾಕ್ಸಿಮಮ್ SNF ಬಂದುಬಿಟ್ಟು 7.5% ಅಂದರೆ 8.7% ಮ್ಯಾಕ್ಸಿಮಮ್ SNF ಎಷ್ಟಿರಬೇಕು, 8.7 ಇರಬೇಕು. ಮತ್ತು ಡಿಗ್ರಿ ಅಥವಾ CLR ಎಷ್ಟಿರಬೇಕಂತೆ 26ರಿಂದ 29 ಇದರೊಳಗಡೆ ಇದ್ದರೆ ಭಾಳ ಒಳ್ಳೆಯದು. ಡಿಗ್ರಿ 26ರಿಂದ 29 ಇದ್ದರೆ ನೀರಿನ ಅಂಶ ಅಷ್ಟೊಂದಿಲ್ಲ ಅಂದ, ಅದ್ರ ಕೆಳಗಡೆ ಮೇಲ್ಗಡೆ ಆದರೆ ನೀರಿನ ಅಂಶ ಆಗಿರೋದು, ಇಲ್ಲ ಸಕ್ಕರೆ ಅಥವಾ ಏನೋ ಆ್ಯಡ್ ಮಾಡಿದ್ದೀರಾ ಹಾಲಿಗೆ ಅನ್ನೋದು ಗೊತ್ತಾಗುತ್ತೆ. ಮತ್ತು KMF ಆಗಿರ್ಬೋದು, ಡೊಡ್ಲಾ ಆಗಿರ್ಬೋದು, ಆರೋಗ್ಯ ಹಾಲಿನ ದರನ ಹೇಗೆ ಲೆಕ್ಕ ಮಾಡಿ ಕೊಡ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ರೆ, KMF ಅಂದರೆ ನಂದಿನಿ ಏನು ಮಾಡೋದು ಅಂದರೆ ಫ್ಯಾಟು ಮತ್ತು SNF ಆಧಾರದಲ್ಲಿ ದುಡ್ಡನ್ನ ಕೊಡ್ತಾರೆ, ಹಾಲಿನ ದರನ ಕ್ಯಾಲ್ಕುಲೇಟ್ ಮಾಡ್ತಾರೆ ಅವರು. ಹೇಗೆ ಫ್ಯಾಟ್ ಪ್ಲಸ್ SNF ಅಲ್ಲಿ ಅಂದರೆ ಒಂದು ಅವರೇಜ್ ಲೀಟ್ರ್ ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ ಅವ್ರದ್ದು ಅವರೇಜ್ ಅಂತ ತೊಗೊಳೋದಾದರೆ 32 ರೂಪಾಯಿಂದ ಕೊಡ್ತಾರೆ. ಒಂದು ಲೀಟ್ರಿಗೆ 32 ರೂಪಾಯಿಂದ 42 ರೂಪಾಯಿ ಲೀಟ್ರ್ ತನಕ ಕೊಡ್ತಾರೆ ಯಾರು, KMF ಅವರು. ಮಷಿನ್ ರೀಡಿಂಗ್ ಸ್ಲಿಪ್ ಕೂಡ ಕೊಡ್ತಾರೆ, ಅದು ನೀವು ಕೇಳ್ಕೋಬೇಕು, ಕೊಡ್ತಾರೆ ಅಂದ್ಕೊಂಡಿದ್ದೀನಿ, ಎಲ್ಲ ಕಡೆ ಕೊಡ್ತಾರೆ. ಆಮೇಲೆ ದುಡ್ಲಾ ಡೈರಿಲಿ ಏನು ಮಾಡ್ತಾರೆ ಅಂದರೆ ಇವರು ಜಾಸ್ತಿ SNFನ ಕ್ಯಾಲ್ಕುಲೇಟ್ ಮಾಡಲ್ಲ, ಅಂದರೆ ಫ್ಯಾಟ್ ಹೆವಿ ಕ್ಯಾಲ್ಕುಲೇಷನ್ ಮಾಡ್ತಾರೆ ಇಲ್ಲಿ ದುಡ್ಲಾ ಡೈರಿಲಿ. ಮತ್ತು ಅವ್ರದ್ದು ಪ್ರತಿ ಲೀಟರ್ ಎಷ್ಟಿರುತ್ತೆ ಅಂದರೆ 31 ರೂಪಾಯಿಂದ 40 ರೂಪಾಯಿ ಪರ್ ಲೀಟರ್ ಕೊಡ್ತಾರೆ. ಅಂದರೆ 31 ರೂಪಾಯಿ ಲೀಸ್ಟು, 40 ರೂಪಾಯಿ ಏನಿದೆ ಅಂತ ಮ್ಯಾಕ್ಸ್, ಅಂದರೆ ಹೈಯೆಸ್ಟು 40 ರೂಪಾಯಿ ಕೊಡ್ತಾರೆ ಲೀಟ್ರಿಗೆ. ಚೆನ್ನಾಗಿರೋ ಫ್ಯಾಟ್ SNF ಚೆನ್ನಾಗಿದ್ರೆ 40 ರೂಪಾಯಿ ತನಕ ಲೀಟ್ರಿಗೆ ಕೊಡ್ತಾರೆ. ಮತ್ತು ಇಲ್ಲೂ ಮಷಿನ್ ರೀಡಿಂಗ್ ಸ್ಲಿಪ್ನ ಕೊಡ್ತಾರೆ ಇಲ್ಲಿ ದುಡ್ಲಾ ಡೈರಿಲಿ. ಆರೋಗ್ಯ ಡೈರಿಲಿ ಇಲ್ಲಿ ಬಲ್ಕಾಗಿ ಹಾಲು ತೊಗೊಳೋದ್ರಿಂದ, ಅಂದರೆ ಚೆನ್ನಾಗಿಲ್ಲ ಅಂದರೆ ಡಿಗ್ರಿ ಕಡಿಮೆ ಇದೆ, ಫ್ಯಾಟ್ ಕಡಿಮೆ ಇದೆ, SNF ಕಡಿಮೆ ಇದೆ ಅನ್ನೋ ಅಂತ ಹಾಲು ತೊಗೊಳೋದ್ರಿಂದ ಇಲ್ಲಿ ಏನಿರುತ್ತೆ ಕಾಂಟ್ರಾಕ್ಟ್ ಬೇಸ್ ಆಗಿರೋದ್ರಿಂದ ಇದು, ಅಂದರೆ ಇಲ್ಲಿ ಮಿಲ್ಕ್ ಅನಲೈಸರ್ ಮಷಿನ್ಸ್ ಇರಲ್ಲ, ಅಂದರೆ ಫ್ಯಾಟು SNF ಚೆಕ್ ಮಾಡೋ ಮಿಷಿನ್ ಇಲ್ಲ. ಇಲ್ಲಿ ಏನಿರುತ್ತೆ ಡಿಗ್ರಿ ಒಂದೇ ಇರೋದು, ಡಿಗ್ರಿನ ಚೆಕ್ ಮಾಡೋವಂಥ ಮಿಷಿನ್ ಒಂದೇ ಇರೋದು. ಇಲ್ಲೂ ಅಷ್ಟೇ ಡಿಗ್ರಿ ಎಷ್ಟಿರಬೇಕು, 26ರಿಂದ 29 ಡಿಗ್ರಿ ಬರ್ತಾ ಇದೆ ನಿಮಗೆ ಅಂದರೆ ಇವರು ಅಷ್ಟೇ 34 ರೂಪಾಯಿವರೆಗೂ ಕೊಡ್ತಾರೆ. ಓಕೆ, 34 ರೂಪಾಯಿ ಪರ್ ಲೀಟ್ರಿಂದಾನೇ ಕೊಡೋದು ಇವರು. ಅಂದರೆ ಇವ್ರು ಏನು ಮಾಡ್ತಾರೆ, ಫ್ಯಾಟ್ SNF ಚೆಕ್ ಮಾಡ್ತಾರೆ. ಅಂದರೆ ಇಲ್ಲಿ ಡೈರಿ ಅಂದರೆ ಲೋಕಲ್ ಹಳ್ಳಿಗಳಲ್ಲಿ ಚೆಕ್ ಮಾಡಲ್ಲ, ಅವ್ರ ಕಂಪ್ನೀಲಿ ತೊಗೊಂಡೋಗಿ, ಇಲ್ಲ ಕಲೆಕ್ಷನ್ ಪಾಯಿಂಟ್ ತಾಲೂಕಲ್ಲಿರೋ BMC ಅಥವಾ CC ತೊಗೊಂಡೋಗಿ ಅಲ್ಲಿ ಚೆಕ್ ಮಾಡ್ಕೊತಾರೆ. ಇವ್ರದ್ದು ಏನಾಗಿರುತ್ತೆ ಅಂದರೆ ಇವ್ರ ಮೇಲೆ ಜಾಸ್ತಿ ಇದಿರುತ್ತೆ, ಏನು ಅಪಾಯ ಇವ್ರಿಗೆ ಜಾಸ್ತಿ ಇರುತ್ತೆ, ರಿಸ್ಕ್ ಜಾಸ್ತಿ ಇವ್ರು ತೊಗೊತಾರೆ, ರೈತರಿಗೆ ಕೊಡಲ್ಲ. ಯಾಕೆಂದರೆ ಇವರು ಇದಕ್ಕೆ ತೊಗೊಳೋದ್ರಿಂದ. ಇನ್ನೊಂದು ನೋಡೋದಾದರೆ, ಈಗ ನೀವು ಹಳ್ಳಿಗಳಲ್ಲಿ ಮಿಲ್ಕ್ ಕಲೆಕ್ಟ್ ಮಾಡ್ತಾರಲ್ಲ ಅವ್ರಿಗೆ ಎಷ್ಟು ಕಮಿಷನ್ ಬರುತ್ತೆ ಅನ್ನೋದ್ರ ಬಗ್ಗೆ ಚೆಕ್ ಮಾಡೋದಾದರೆ ಇಲ್ಲೇನಾಗುತ್ತೆ ಅಂದರೆ 50 ಪೈಸೆಯಿಂದ 2 ರೂಪಾಯಿ ಪರ್ ಲೀಟರ್ವರೆಗೂ ಸಿಗುತ್ತೆ ಒಬ್ಬ ಹಾಲು ಅಳಿಸ್ಕೊಳೋ ಅಂತ ರೈತಂಗೆ. 50 ಪೈಸೆಯಿಂದ 2 ರೂಪಾಯಿವರೆಗೂ ಸಿಗುತ್ತೆ. ಎಕ್ಸಾಂಪಲ್ ಅಂದರೆ ಹೆಂಗೆ ಹೇಳೋದಂದರೆ, ಈಗ ಒಂದು ಡೈರಿ ಅಂದರೆ ಈಗ ಡೊಡ್ಲಾ ಅಥವಾ KMF ಆಗಿರ್ಬೋದು, ಇಲ್ಲಾಂದರೆ ಆರೋಗ್ಯ, ಮೂರಲ್ಲಿ 36 ರೂಪಾಯಿ ಪರ್ ಲೀಟರ್ ಕೊಡ್ತಿದೆ ಅಂದ್ಕೊಡ್ರಿ. ಅವ್ರು ಕಲೆಕ್ಟ್ ಮಾಡೋವಂಥ ಫಾರ್ಮರ್ಸಿಗೆ ಏನು ಕೊಡ್ತಾರೆ ಅಂದರೆ 34 ರೂಪಾಯಿ ಕೊಡ್ತಾರೆ. ಈಗ ನೀವು
ಏನು ಹಾಲು ಹಾಕ್ತಿರ್ತೀರಲ್ಲ ನಿಮಗೆ 34 ರೂಪಾಯಿ ಕೊಟ್ಬಿಟ್ಟು ಇನ್ನೆರಡು ರೂಪಾಯಿ ಅವ್ರ ಮಾರ್ಜಿನ್, ಅದು ಅವರು ಪರ್ ಲೀಟರ್ ಏನಾಗುತ್ತೆ ಅವ್ರಿಗೆ ಅದು ಕಮಿಷನ್ ಥರ. ಓಕೆ, ಆ ಥರ ತೊಗೊಂಡು ಮಂತ್ಲಿ 1 ರೂಪಾಯಿನೇ ತೊಗೊಂಡ್ರು ನೀವು, ಅವ್ರು ದಿನಕ್ಕೆ 500 ಲೀಟ್ರ್ ಹಾಲು ಹಾಕ್ತಿದ್ದಾರೆ ಅಂದರೆ ಏನಾಗುತ್ತೆ ಪರ್ ಡೇ 500 ಲೀಟ್ರ್ ಆಗುತ್ತೆ ಅವ್ರಿಗೆ. ಓಕೆ, ವಿಚ್ ಅಂದರೆ ನೀವು ಮಂತ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ 15,000 ರೂಪಾಯಿ ಇಲ್ಲಿ ಅವ್ರಿಗೆ ಸಿಗುತ್ತೆ. ಓಕೆ, ಅವ್ರಿಗೆ ಕಮಿಷನ್. ಈ ಮಷಿನ್ ಕ್ಯಾಲಿಬ್ರೇಷನ್ ಡೇಟ್ ಅಂದರೆ ಏನು ಅಂದರೆ, ಈ ಮಿಲ್ಕ್ ಅನಲೈಸರ್ ಮಷಿನ್ ಇರುತ್ತಲ್ಲ ಅದು ಸರಿಯಾಗಿ ಫ್ಯಾಟ್ SNF ಡಿಗ್ರಿ ತೋರಿಸ್ತಿದೆಯಾ ಇಲ್ಲ ಅಂತ ಚೆಕ್ ಮಾಡಿ ಸರಿಪಡಿಸಿ, ಅಂದರೆ ಅದನ್ನ ಸರಿಪಡಿಸಿ ಫ್ಯಾಟ್ SNF ಡಿಗ್ರಿನ ಚೆಕ್ ಮಾಡೋ ಮಷಿನ್ನ ಸರಿಪಡಿಸಿ ಅದನ್ನು ಆ ಡೇಟ್ನ ಏನಂತ ಕರಿತೀವಂತೆ, ಕ್ಯಾಲಿಬ್ರೇಷನ್ ಡೇಟ್ ಅಂತ ಕರಿತೀವಂತೆ. ಅಂದರೆ ಈ ಯಂತ್ರ SNF ಫ್ಯಾಟ್ನ ಎಲ್ಲ ನೀಟಾಗಿ ಚೆಕ್ ಮಾಡ್ತಿದೆಯಾ ಇಲ್ಲೋ ಅನ್ನೋದನ್ನ ಸರ್ಕಾರದಿಂದ ಚೆಕ್ ಮಾಡೋದನ್ನ ಏನಂತ ಕರಿತೀವಿ, ಕ್ಯಾಲಿಬ್ರೇಷನ್ ಡೇಟ್ ಅಂತ ಕರಿತೀವಿ. ಈ ಕ್ಯಾಲಿಬ್ರೇಷನ್ ಡೇಟ್ ಬೇಕು ಏನಕ್ಕೆ, ಇದರಿಂದ ನಿಮಗೆ ಒಳ್ಳೆಯದು, ಯಾರಿಗೆ, ಈ ರೈತರಿಗೆ. ಏನಕ್ಕೆ, ಹೈನುಗಾರಿಕೆ ಹಾಲು ಹಾಕ್ತಾ ಇರೋಂಥ ರೈತರಿಗೆ. ಈ ಮಿಲ್ಕ್ ಅನಲೈಸರ್ ಇರುತ್ತಲ್ಲ ಅದರಲ್ಲಿ ಪ್ರತಿದಿನ 106 ಲೀಟ್ರು ಹಾಲು ಪರೀಕ್ಷೆ ಮಾಡ್ತಾ ಇರೋದ್ರಿಂದ ಏನಾಗುತ್ತೆ, ಸಮಯದ ಜೊತೆ ಅದು ಸೆನ್ಸರ್ ವೀಕ್ ಆಗೋದಾಗಿರ್ಬೋದು, ಇಲ್ಲ ಡಸ್ಟ್ ಮಾಯಿಶ್ಚರ್ ಎಫೆಕ್ಟಿಂದ ಪವರ್ ಫ್ಲಕ್ಚುಯೇಷನ್ ಆಗೋದಾಗಿರ್ಬೋದು. ಇದರಿಂದ ಏನಾಗುತ್ತೆ ಅಂದರೆ ಕ್ಯಾಲಿಬ್ರೇಷನ್ ಇಲ್ದಿದ್ರೆ ಫ್ಯಾಟ್ 4.5 ಇದ್ದಿದ್ದು 4 ತೋರಿಸೋದಾಗಿರ್ಬೋದು, ಇಲ್ಲ SNF ಕಡಿಮೆ ತೋರಿಸಿ ರೈತನಿಗೆ ನಷ್ಟ ಮಾಡೋದಾಗಿರ್ಬೋದು. ಇದು ಯಾವುದರಿಂದ ಆಗುತ್ತಂತೆ, ಈ ಮಿಲ್ಕ್ ಕ್ಯಾಲಿಬ್ರೇಷನಿಂದ ಆಗುತ್ತೆ. ಸೊ ನೀವೇನು ಮಾಡಬೇಕು, ಕ್ಯಾಲಿಬ್ರೇಷನ್ ಎಷ್ಟು ದಿನಕ್ಕೊಮ್ಮೆ ಮಾಡಬೇಕು ಅಂತ ಕೇಳಿಬಿಟ್ಟು ನಿಮ್ಮ ಡೈರಿಲಿ ಏನು ಮಿಲ್ಕ್ ಕಲೆಕ್ಷನ್ ಪಾಯಿಂಟಲ್ಲಿ ಇವ್ರು ಇರ್ತಾರಲ್ಲ ಅವ್ರಿಗೆ ಹೇಳ್ಬೇಕು, ನೀವು ಎಷ್ಟು ದಿನಕ್ಕೆ ಒಂದ್ಸತಿ ಮಾಡಿಸ್ತಿದ್ದೀರಾ ಕೇಳಬೇಕು. ಕೇಳಿ ಅದಾದಮೇಲೆ ಇಲ್ಲಿ ಇಂಡಿಯನ್ ಡೈರೀಸಲ್ಲಿ ಸಾಮಾನ್ಯವಾಗಿ ಎಷ್ಟು ದಿನಕ್ಕೆ 30 ದಿನಕ್ಕೆ ಒಂದ್ಸತಿ ಮಾಡಿಸ್ಬೇಕು. ಆ್ಯಕ್ಚುಲಿ ಕೆಲವು ಕಡೆ 15 ದಿನಕ್ಕೂ ಮಾಡಿಸ್ತಾರೆ. ಓಕೆ, ದೊಡ್ಡ ಡೈರಿಗಳಲ್ಲಿ ಸೀಲ್ ಇರುತ್ತೆ, ಅದ್ರ ಮೇಲೆ ಸರ್ಟಿಫಿಕೇಟ್ ಇರುತ್ತೆ, ನೀವು ನೋಡ್ಬೋದು ಅಲ್ಲಿ. ಅಂದರೆ ಹಳೆ ಡೇಟ್ ಅಂದರೆ ಹೆಂಗಿರುತ್ತೆ ಅಂದರೆ, ಒಂದು ತಿಂಗಳಿಗೆ ಅದರಲ್ಲಿ ಹಳೆ ಡೇಟ್ ಅಂದರೆ ಯಾವ ಡೇಟ್ ಅಂದರೆ ಲಾಸ್ಟ್ ಡೇಟ್ ಆಫ್ ಕ್ಯಾಲಿಬ್ರೇಷನ್ ಡೇಟ್ ಅಂತ ಇರುತ್ತೆ. ಓಕೆ, ಅದಾದಮೇಲೆ ನೆಕ್ಸ್ಟ್ ಡ್ಯೂ ಡೇಟ್ ಅಂತ ಇರುತ್ತೆ. ಅದರಲ್ಲಿ ಹೆಂಗಿರುತ್ತೆ, ಒಂದು ಟೆಕ್ನಿಕಲ್ ಸೀಲ್ ಹಾಕಿರ್ತಾರೆ ಅಥವಾ ಮಷಿನ್ ಸ್ಟಿಕ್ಕರಲ್ಲಿ ಅಂಟಿಸಿರ್ತಾರೆ, ಇಲ್ಲಾಂದರೆ ಲೇಬಲ್ ಮೇಲೆ ಹಾಕಿರ್ತಾರೆ. ಮಷಿನ್ ಮೆನ್ಯೂಗೆ ಹೋಗ್ಬಿಟ್ಟು ಅಡ್ವಾನ್ಸ್ ಮಷಿನ್ಸಲ್ಲಿ, ಓಕೆ, ಅದರಲ್ಲಿ ಏನಿರುತ್ತೆ ಅಂದರೆ ಸೆಟ್ಟಿಂಗ್ಸಿಗೆ ಹೋದರೆ ಕ್ಯಾಲಿಬ್ರೇಷನ್ ಇನ್ಫಾರ್ಮೇಷನ್ ಇರುತ್ತೆ, ಅಲ್ಲಿ ಚೆಕ್ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ ಏನು ಲಾಸ್ಟ್ ಡೇಟ್ ಯಾವುದಾಗಿದೆ ಮತ್ತು ಡ್ಯೂ ಡೇಟ್ ಎಷ್ಟಿದೆ ಅನ್ನೋದು. ಅದಾದಮೇಲೆ ಕ್ಯಾಲಿಬ್ರೇಷನ್ ಇಲ್ಲದೆ ಮಷಿನ್ ಬಳಸಿದ್ರೆ ಏನಾಗುತ್ತೆ ಅಂದರೆ ಫಾರ್ಮರ್ಸ್ಗೆ ಏನಾಗುತ್ತೆ ಅಂದರೆ ಹಾಲು ಹಾಕುವಂಥ ರೈತರಿಗೆ ಏನಾಗುತ್ತೆ ಅಂದರೆ ಕಡಿಮೆ ದುಡ್ಡು ಸಿಗೋದಾಗಿರ್ಬೋದು ಹಾಲಿಗೆ ಪ್ರತಿ ಲೀಟರ್ಗೆ. ಏನು ಮಾಡ್ಬೋದು ಅಂದರೆ ಕ್ಯಾಲಿಬ್ರೇಷನ್ ಡೇಟ್ ತೋರಿಸಿ ಏನಕ್ಕೆ ತೋರಿಸ್ತಿಲ್ಲ ಅಂತ ಕೇಳ್ಬೋದು. ಓಕೆ, ಹೋಲ್ಡ್ ರೇಟ್ ಅಂದರೆ ಹೋಲ್ಡ್ ಡೇಟ್ ಎಷ್ಟಿದೆ, ಈಗ ಸೆಕೆಂಡ್ ಟೆಸ್ಟ್ ಮಾಡಿ. ಇಲ್ಲ ಅಂದರೆ ನಿಮ್ಮದು ಕಡಿಮೆ ಬರ್ತಿದೆ ಅಂದರೆ ಕ್ಯಾಲಿಬ್ರೇಷನ್ ಡೇಟ್ ಆಗೋಗಿ ಏನಾದರೂ ನೀವು ಅದೇ ಮಷಿನ್ನ ಯೂಸ್ ಮಾಡ್ತಿದ್ರೆ ನಿಮ್ಮ ಹಳ್ಳಿಲಿರುವಂಥ ಇವರು ಕಲೆಕ್ಷನ್ ಮಾಡುವಂಥ ರೈತರು, ನೀವು ಅವಾಗ ಏನು ಮಾಡ್ಬೋದು, ಇನ್ನೊಂದು ಸತಿ ಟೆಸ್ಟ್ ಮಾಡಿಸ್ಬೋದು. ಸೆಕೆಂಡ್ ಟೈಮ್ ಟೆಸ್ಟ್ ಮಾಡೋಣ ಹಾಲನ್ನ ನಾನು ನೋಡಬೇಕು, ಬೇರೆ ಇನ್ನೊಂದು ಸತಿ ಮಾಡಿಸಿದಾಗ ಬೇರೆ ರೀಡಿಂಗ್ ಬರ್ಬೋದು. ಅವಾಗ ಏನು ಮಾಡಬೇಕು, ನೀವು ಆ ಸ್ಲಿಪ್ ಏನು ಬಂದಿರುತ್ತಲ್ಲ ಎರಡನ್ನೂ ಅದನ್ನ ಹಿಡ್ಕೊಂಡು ನಿಮ್ಮ ತಾಲೂಕು ಆಫೀಸ್ಗೆ ಹೋಗ್ಬಿಟ್ಟು ನೀವು ಕಂಪ್ಲೇಂಟ್ ಕೊಡ್ಬೋದು. ಓಕೆ, ಇಷ್ಟು ಈ ಹಾಲಿಂದ ಹೇಗೆ ಹಾಲನ್ನ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ ಡೈರಿ ನಿಮ್ಮ ಹಾಲನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಮತ್ತು ಎಷ್ಟು ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಆಗಿತ್ತು. ಇದೇ ರೀತಿಯಾದಂಥ ಇನ್ಫಾರ್ಮೇಟಿವ್ ವೀಡಿಯೋಸ್ ಬೇಕಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಯಾವುದಾದ್ರೂ ವೀಡಿಯೋ ಬೇಕಾಗಿದ್ದರೆ ಕೆಳಗಡೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.